ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಕೂತ್ಕೊಳ್ಳಿ. ಮನೇಲೆಲ್ಲರೂ ಕ್ಷೇಮ ತಾನೆ? ನಿಮ್ಮದು ಆಫೀಸ್ ಕೆಲಸ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ನೋಡಿ, ಇದೇ ಕಾರಣಕ್ಕೆ ನಮಗೆ ನಿಮ್ಮ ಮನೆಗೆ ಬರೋದಕ್ಕೆ ಖುಷಿಯಾಗೋದು. ಬಾಗಿಲ ಹತ್ರ ಬಂದು ನಗುಮುಖದಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡ್ಬರ್ತೀರ. ನೀವು ಉಪಚಾರ ಮಾಡೋ ರೀತಿ, ನಿಮ್ಮ ಸಂಸ್ಕಾರ ನಿಜವಾಗ್ಲೂ ನಮಗೆ ತುಂಬ ಇಷ್ಟ ಆಗಿದೆ. ಹೌದು, ಇಂಥ ಮನೆ ಸಂಬಂಧ ಬೆಳೆಸ್ತಿರೋದಕ್ಕೆ ನಮಗೂ ಕೂಡ ಹೆಮ್ಮೆ ಅನ್ನಿಸ್ತಿದೆ. ಆಸ್ತಿ ಅಂತಸ್ತಿನ ಕಾರಣಕ್ಕೋ ಅಥವಾ ನಮಗೆ ಸರಿ ಹೊಂದುತ್ತೆ ಅನ್ನೋ ಕಾರಣಕ್ಕೋ ಅಲ್ಲ. ಮಾಧವ ಅವ್ರ ಮನೆ ಅಂದರೆ ಸಂಸ್ಕಾರಕ್ಕೆ ಹೆಸರುವಾಸಿ. ಆ ಕಾರಣಕ್ಕೆ ನಮಗೆ ಈ ಸಂಬಂಧ ತುಂಬ ಇಷ್ಟ ಆಗಿದೆ. ನಿಮ್ಮಿಂದ ಇಂಥ ಮಾತು ಕೇಳಿ ತುಂಬ ಖುಷಿ ಆಯಿತು. ನಮಗೂ ನಿಮ್ಮ ಜೊತೆ ಸಂಬಂಧ ಮಾಡ್ತಿರೋದು ತುಂಬ ಸಂತೋಷ ಇದೆ. ಎಲ್ಲಿ ನನ್ನ ಸೊಸೆ ಕಾಣ್ತಾನೆ ಇಲ್ಲ? ಬರ್ತಾಳೆ. ದೀಪಿಕಾ, ನಿಧಿನ ಕರ್ಕೊಂಡು ಬಾಮ್ಮ. ಏನಮ್ಮ, ನಿನ್ನ ಕಣ್ಣುಗಳು ಯಾರನ್ನೋ ಹುಡುಕ್ತಾ ಇರಂಗಿದೆ. ಅವ್ನು ಬಂದಿಲ್ಲಮ್ಮ, ಇದ್ದಕ್ಕಿದ್ದಾಗೆ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೊರಟ್ಬಿಟ್ಟ. ಅವನಿಗೆ ಎಲ್ಲ ಮುಗಿದ್ಮೇಲೆ ಬರೋದಕ್ಕಂತ ಹೇಳಿದ್ದೀನಿ. ಓ ಹೌದಾ? ಅದಕ್ಕೆ ಸಂಜೆ ಮೀಟ್ ಮಾಡೋಣ ಅಂತ ಮೆಸೇಜ್ ಮಾಡಿದ್ರು. ನಾನು ತಮಾಷೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ. ಓ, ಆಗಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿದೆಯಾ? ಕಳ್ಳಿ, ನಮಗೆಲ್ಲ ಹೇಳೇ ಇಲ್ಲ. ನಾವು ನಮ್ಮ ಗುರುಗಳ ಹತ್ರ ಮಾತಾಡಿ ಮುಹೂರ್ತ ಕೇಳಿ ಲಗ್ನ ಪತ್ರಿಕೆ ಬರ್ಸಿದ್ದೀವಿ. ಈಗಾಗಲೇ ದಿನಾಂಕ ಸಮಯ ಎಲ್ಲ ನಿಮಗೆ ತಿಳಿಸಿದ್ದೀವಿ. ಹೌದೌದು, ನಮಗೂ ಆ ಡೇಟ್ ಓಕೆನೆ. ಪದ್ಧತಿ ಪ್ರಕಾರ ನಾವೇ ನಿಮಗೆ ಮೊದಲು ಲಗ್ನ ಪತ್ರಿಕೆ ಕೊಡಬೇಕಾಗಿತ್ತು. ನೋಡಿ ಮಾಧವ ಅವರೇ, ಅಂತ ಫಾರ್ಮಾಲಿಟೀಸ್ ಎಲ್ಲ ನಮ್ಮಲ್ಲಿ ಬೇಡ. ನೀವು ಹುಡುಗಿ ಕಡೆಯವರು, ನಾವು ಹುಡುಗನ ಕಡೆಯವರು ಅನ್ನೋ ಭೇದ ಭಾವ ಕೂಡ ಬೇಡ. ಮದುವೆ ಚೆನ್ನಾಗಾದ್ರೆ ಅಷ್ಟೇ ಸಾಕು. ಭಾಳ ಸಂತೋಷ. ಮದುವೆ ಕೆಲಸಗಳೆಲ್ಲ ಚೆನ್ನಾಗಾಗಲಿ ಅನ್ನೋದೇ ನಮ್ಮ ಬಯಕೆ ಕೂಡ. ಸರಿ, ಹಾಗಿದ್ರೆ ಲಗ್ನ ಪತ್ರಿಕೆನ ಸ್ವೀಕರಿಸಿದ್ರೆ ಮುಂದಿನ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ಬೋದು. ಸರಿ, ಬನ್ನಿ. ಮುಹೂರ್ತ ಮೀರೋದ್ರೊಳಗೆ ಲಗ್ನ ಪತ್ರಿಕೆ ಶಾಸ್ತ್ರನ ಮುಗಿಸ್ಬಿಡೋಣ. ಎಲ್ಲಿ ತುಳಸಿಯವ್ರು ಕಾಣಿಸ್ತಾ ಇಲ್ಲ? ಗಂಡಿನ ಕಡೆಯವರು ಬಂದು ಹೋಗೋವರೆಗೂ ಅವ್ರ ಮುಂದೆ ಕಾಣಿಸ್ಕೋಬೇಡಿ. ಬರ್ತಾರೆ. ಪರವಾಗಿಲ್ಲ, ಅವ್ರು ಬರೋದು ಹೊತ್ತಾಗತ್ತೆ ಅನ್ಸುತ್ತೆ. ಭಾವ ಇದ್ದಾರೆ, ನಾನು ನಮ್ಮ ಯಜಮಾನ್ರು ಇದ್ದೀವಿ. ನಾವು ಲಗ್ನ ಪತ್ರಿಕೆ ತಗೋತೀವಿ. ಇಲ್ಲ, ಅದಕ್ಕೇನು ಬಂದ್ಬಿಡ್ಲಿ. ಪುಣಿ, ಹೋಗಮ್ಮ, ಅದಕ್ಕೇನು ಕರ್ಕೊಂಡು ಬಾ. ಅವ್ರು ಬರೋದು ತಡ ಆಗ್ಬೋದೇನೋ. ಮುಹೂರ್ತ ಮೀರಬಾರ್ದಲ್ಲ ಅಂತ ಹೇಳ್ದೆ ಅಷ್ಟೆ. ಏನೂ ತೊಂದರೆ ಇಲ್ಲ, ಇನ್ನೂ ಟೈಮ್ ಇದೆ, ಬರಲಿ ಬಿಡಿ.
ಪುಣೆ ತುಳಸಿಯವರು ರೆಡಿ ಆಗಿದ್ದಾರೆ, ಅಮ್ಮ ಬರ್ತಿದ್ದಾರೆ. ಅಭಿಗೊಂದು ಕಾಲ್ ಮಾಡು. ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ? ಆಗಲೇ ಟ್ರೈ ಮಾಡಿದೆ ಅಪ್ಪ, ಅವ್ನು ಪಿಕ್ ಮಾಡ್ತಿಲ್ಲ. ಹೌದು, ನಿಮ್ಮ ಎರಡನೇ ಮಗ ಅಭಿಯಲ್ಲಿ ಕಾಣಿಸ್ತಾ ಇಲ್ಲ. ಅದು ಆಫೀಸಲ್ಲಿ ಅವನಿಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಯಾರೋ ಕ್ಲೈಂಟ್ ಬರ್ತಾರೆ, ಮೀಟ್ ಮಾಡಿ ಬರ್ತೀನಿ ಅಂತ ಹೇಳ್ದ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ. ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ. ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು, ತಪ್ಪು ತಿಳ್ಕೊಬೇಡಿ. ಖಂಡಿತ ಇಲ್ಲ, ಇಂಥದ್ದೆಲ್ಲ ಆಗತ್ತೆ. ಹೆಂಗಸರು ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ನಮಗೂ ಗೊತ್ತು. ಮನೇಲಿ ಎಷ್ಟೇ ಆಳು ಕಾಳುಗಳಿದ್ರೂ ನಮ್ಮನೆ ಕೆಲಸ ನಾವು ಮಾಡ್ಕೊಂಡ್ರೇ ಚಂದ. ಚಿನ್ನದಂತ ಮಾತಾಡಿದ್ರಿ. ಎಲ್ಲ ಹೆಂಗಸ್ರಿಗೂ ಇದು ಅರ್ಥ ಆಗ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಸರಿ ಸರಿ, ಲಗ್ನ ಪತ್ರಿಕೆ ತಗೊಳ್ಳೋಣ ಬಾ. ನಮ್ಮ ಮನೆಗೆ ಹಿರಿಯರು ಅಂದರೆ ನಮ್ಮ ಅಣ್ಣ ಅದಕ್ಕೇನೆ. ಅವರೊಂಥರ ನಮಗೆ ದೇವ್ರಿದ್ದ ಹಾಗೆ, ಕಣ್ಣೆದುರಿಗೆ ಇರೋ ಶಿವ ಪಾರ್ವತಿ ಥರ. ಅವರೇ ಲಗ್ನ ಪತ್ರಿಕೆನ ತಗೋಬೇಕು. ನಿಧಿ ಅವ್ರಿಗೂ ಮಗಳಿದ್ದ ಹಾಗೇನೆ. ನಿಮ್ಮ ಬಾಂಧವ್ಯ ನೋಡೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಸರಿ ಬನ್ನಿ. ಗರ್ಭಿಣಿ ಹೆಂಗಸು ಈ ರೀತಿ ಕಾರ್ಯಗಳನ್ನು ಮಾಡೋದು ತಪ್ಪಲ್ವಾ? ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಅವರಿಗೆ ಒಳ್ಳೆ ಮನಸ್ಸಿದೆ, ಅಷ್ಟೇ ಸಾಕು ನನಗೆ. ಅಣ್ಣ ಅದಕ್ಕೆ ಬನ್ನಿ ಮುಂದೆ. ಮಾಧವ್ ಅವರೇ, ಮಹೇಶ್ ಅವರೇ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. 1-2 ನಿಮಿಷ ಬರ್ತೀರಾ? ತಪ್ಪು ತಿಳ್ಕೊಳ್ದೇ ಇದ್ರೆ ಬನ್ನಿ. ತುಳಸಿಯವರೇ, ಏನು ಹೇಳ್ತಾ ಇದ್ದೀರಾ? ಅಂಥ ದೊಡ್ಡ ವಿಷಯ ಏನಿಲ್ಲ. ಅದು ಲಗ್ನ ಪತ್ರಿಕೆ ತಗೊಳ್ಳೋದಕ್ಕೆ ಮುಂಚೆ ಒಂದು ಚಿಕ್ಕ ಶಾಸ್ತ್ರ ಆಗಬೇಕು. ಅದು ನಮ್ಮ ಸಂಪ್ರದಾಯ ಅಷ್ಟೇ. ಹಾಗಾಗಿ ಇವರಿಬ್ಬರ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಅದಕ್ಕೇನಂತೆ, ಖಂಡಿತವಾಗ್ಲು ಶಾಸ್ತ್ರ ಸಂಪ್ರದಾಯ ಅಂತಂದ್ರೆ ನಮಗೆ ಗೌರವನೇ. ಹೋಗಿ. ಹೇ ಸಮರ್ಥ್, ಯಾಕೆ ಅಲ್ಲಿ ನಿಂತಿದ್ಯಾ? ಬಾ ಒಳಗೆ. ಪರವಾಗಿಲ್ಲ ಸರ್, ನಾನು ಇಲ್ಲೇ ಇರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.